ಸ್ಯಾಂಡಲ್‌ವುಡ್‌ನ ಕ್ಯೂಟ್ ಜೋಡಿಗಳಲ್ಲಿ ನಟಿ ಸೋನಾಲ್ ಮೊಂಥೇರೊ ಮತ್ತೆ ನಿರ್ದೇಶಕ ತರುಣ್ ಸುಧೀರ್ ಕೂಡ ಒಬ್ರು. ಇತ್ತೀಚೆಗಷ್ಟೇ ಈ ಜೋಡಿ ತಮ್ಮ 2ನೇ ವರ್ಷದ ವಿವಾಹ ವಾರ್ಷಿಕೋತ್ಸವನ ಬಹಳನೇ ಸ್ಪೆಷಲ್ ಆಗಿ ಆಚರಿಸಿಕೊಂಡಿದ್ರು. ಇದರ ನಡುವೆನೇ ಇದೀಗ ಸೋನಾಲ್ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಶುರುವಾಗಿದೆ. ಯಾಕೆ ಅಂತಂದ್ರೆ ತಾವಿಷ್ಟಪಡುವಂತಹ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ಮದ್ವೆ ಆಗ್ತಾ ಇದ್ದಾರೆ. ಅದ್ರಲ್ಲೂ ಅವರು ಇಷ್ಟಪಡ್ತಾ ಇರುವಂತಹ ಹುಡುಗನ ಜೊತೆನೆ ಅಥವಾ ಹುಡುಗಿ ಜೊತೆ ಮದ್ವೆ ಆಗ್ತಿದ್ದಾರೆ ಅಂತಂದಾಗ ತುಂಬಾ ಜನ ಫ್ಯಾನ್ಸ್ ಅದನ್ನ ನೋಡಿ ಖುಷಿ ಪಡ್ತಾರೆ. ಇಬ್ರಲ್ಲೂ ಕೂಡ ಅಂಡರ್‌ಸ್ಟ್ಯಾಂಡಿಂಗ್ ಇದೆ. ಇಬ್ರು ಕೂಡ ಚೆನ್ನಾಗಿರ್ತೀರ ಲೈಫಲ್ಲಿ. ಹೀಗೆ ಚೆನ್ನಾಗಿರಿ ಅಂತ ಹಾರೈಸೋರೇ ಜಾಸ್ತಿ. ಈ ರೀತಿಯಾಗಿ ಇಬ್ರು ಕೂಡ ಮದ್ವೆ ಆದ ನಂತರ ಒಂದು ಹೊಸದಾಗಿ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರಂತೂ ಆ ಅಭಿಮಾನಿಗಳಲ್ಲಿ ಇನ್ನು ಖುಷಿಯನ್ನ ತಡೆಯೋರೇ ಯಾರಿರೋದಿಲ್ಲ. ಯಾಕೆಂತಂದ್ರೆ ನಾವ್ ಇಷ್ಟಪಡುವಂತಹ ಹೀರೋ, ಹೀರೋಯಿನ್ ಆಗಿರ್ಬೋದು ಅವ್ರ ಲೈಫಲ್ಲಿ ಏನೋ ಒಂದು ಹೊಸದಾಗಿ ಬದಲಾವಣೆ ಆಗ್ತಿದೆ. ಹೊಸದೊಂದು ಜೀವ ಬರ್ತಾ ಇದೆ ಅಂತ ಅಂದಾಗ ಅಭಿಮಾನಿಗಳು ಸಹಜವಾಗಿನೇ ಖುಷಿ ಪಡ್ತಾರೆ. ಆದ್ರೆ ಅಭಿಮಾನಿಗಳಲ್ಲಿ ಓಡಾಡ್ತಿದ್ದಂತಹ ಈ ಒಂದು ವಿಚಾರ ಇದೀಗ ಖುದ್ದು ನಟಿ ಸೋನಾಲ್ ಮೊಂಟೆರೊನೇ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಸೋನಾಲ್ ಅವರು ಪ್ರೆಗ್ನೆಂಟ್ ಆಗಿದ್ದಾರಾ? ಗುಡ್ ನ್ಯೂಸ್ ಅನ್ನ ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರಾ? ತರುಣ್ ಸುಧೀರ್ ಅವರಂತೂ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ? ಇದ್ರೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಕೂಡ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಿರ್ದೇಶಕ ತರುಣ್ ಸುಧೀರ್ ಮತ್ತೆ ನಟಿ ಸೋನಾಲ್ ಮೊಂಥೇರೊ ಇತ್ತೀಚೆಗೆ ತಮ್ಮ 2ನೇ ಮದುವೆ ಆನಿವರ್ಸರಿಯ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಆಗಸ್ಟ್ 11ರಂದು ಇವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 2 ವರ್ಷ ಪೂರೈಸಿದೆ. ಈ ವಿಶೇಷ ದಿನವನ್ನ ಇವರು ವಿಯೆಟ್ನಾಂನಲ್ಲಿ ಆಚರಿಸಿಕೊಂಡಿದ್ರು. ಆದ್ರೆ ಇತ್ತೀಚೆಗಷ್ಟೇ ಇವರು ಮಾಧ್ಯಮಗಳೊಂದಿಗೆ ಮಾತಾಡಿದ್ರು ಸೋನಾಲ್ ಅವರು. ತಮ್ಮ ಮದುವೆ ಜೀವನ, ವಿಯೆಟ್ನಾಂ ಟ್ರಿಪ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪ್ರೆಗ್ನೆನ್ಸಿ ಗಾಸಿಪ್‌ಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. 2ನೇ ವರ್ಷದ ಆನಿವರ್ಸರಿಗಾಗಿ ಪತಿ ತರುಣ್ ಸುಧೀರ್ ತಮಗೆ ನೀಡಿದಂತಹ ಸರ್ಪ್ರೈಸ್ ಬಗ್ಗೆ ತುಂಬಾನೇ ಖುಷಿಯಾಗಿದ್ದಾರೆ ಸೋನಾಲ್ ಅವರು. 2 ವರ್ಷಗಳು ಕಳೆದಿರೋದು ನಮಗೆ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಚಿಟಕಿ ಹೊಳೆಯೋದ್ರೊಳಗಡೆ ಆ ಸಮಯ ಉರುಳು ಹೋಗ್ತಾ ಇದೆ. ಮದುವೆಗೆ ಮುಂಚೆ ಇದ್ದಂತಹ ಪ್ರೀತಿ, ಅಂಡರ್‌ಸ್ಟ್ಯಾಂಡಿಂಗ್ ಮತ್ತೆ ಗೌರವ ಇವತ್ತಿಗೂ ಕೂಡ ಹಾಗೆ ಇದೆ. ಮದುವೆಗೆ ಮುನ್ನ ಹಲವಾರು ಜನ ಇವ್ರನ್ನ ಮದುವೆ ಆಗ್ಬೇಡ ಅಂತ ಹೆದರಿಸ್ತಾ ಇದ್ರು. ಆದ್ರೆ ಒಳ್ಳೆಯ ಪಾರ್ಟ್ನರ್ ಸಿಕ್ಕರೆ ಮದುವೆ ಜೀವನ ನಿಜಕ್ಕೂ ಸುಂದರವಾಗಿರುತ್ತೆ. ನನಗೆ ಒಬ್ಬ ಅತ್ಯುತ್ತಮ ಜಂಟಲ್‌ಮನ್ ಪಾರ್ಟ್ನರ್ ಆಗಿ ಸಿಕ್ಕಿದ್ದಾರೆ. ಈಗ ನಾನು ನನ್ನ ಸ್ನೇಹಿತರಿಗೆ ಮದುವೆ ಆಗುವಂತೆ ಸಲಹೆಯನ್ನ ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರು ಸೋನಾಲ್ ಅವರು. ಅಷ್ಟೇ ಅಲ್ಲ, ಸೋನಾಲ್ ಅವರು ಮತ್ತೆ ತರುಣ್ ಸುಧೀರ್ ಅವರು ಇತ್ತೀಚೆಗಷ್ಟೇನೆ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ವಿಶೇಷವಾಗಿ ಒಂದು ಫೋಟೋ ಶೂಟ್ ಅನ್ನು ಕೂಡ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಈ ಒಂದು ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಈ ವಿಡಿಯೋನ ನೋಡಿದಂತಹ ಒಂದಿಷ್ಟು ಅಭಿಮಾನಿಗಳು ಸೋನಾಲ್ ಅವರು ಗರ್ಭಿಣಿ ಆಗಿದ್ದಾರೆ, ಅವರು ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಮೆಸೇಜ್‌ಗಳು ಕೂಡ ಬಂದಿತ್ತು. ಅವರಿಗೆ ಕಂಗ್ರಾಚುಲೇಷನ್ಸ್ ಅನ್ನೋ ಮೆಸೇಜ್‌ಗಳೇ ಜಾಸ್ತಿ ಇತ್ತು. ಯಾಕಂದ್ರೆ ಆ ಫೋಟೋ ಶೂಟ್‌ನಲ್ಲಿ ಅಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದ್ರು ಸೋನಾಲ್ ಅವರು. ಇದನ್ನ ನೋಡಿದಂತಹ ಸೋನಾಲ್ ಅವರ ಅಭಿಮಾನಿಗಳು ಪ್ರೆಗ್ನೆಂಟ್ ಆಗಿದ್ದೀರಾ, ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೀರಾ, ಒಳ್ಳೇದಾಗ್ಲಿ, ಒಳ್ಳೆ ಮಗು ಬರ್ಲಿ, ನಿಮ್ ತರಾನೇ ಮುದ್ದಾಗಿರ್ಲಿ, ತರುಣ್ ಅವ್ರ ತರಾನೇ ಚೆನ್ನಾಗಿರ್ಲಿ ಅಂತೆಲ್ಲ ಕಮೆಂಟ್ ಅನ್ನ ಹಾಕೋದಕ್ಕೆ ಶುರು ಮಾಡ್ಬಿಟ್ಟಿದ್ರು. ಆದ್ರೆ ಈ ಎಲ್ಲಾ ಕಮೆಂಟ್ ಅನ್ನ ನೋಡಿದಂತಹ ಸೋನಾಲ್ ಅವರು ಈ ವದಂತಿಗೆ ಒಂದು ತೆರೆ ಎಳೆದಿದ್ದಾರೆ. ನಾನು ಪ್ರೆಗ್ನೆಂಟ್ ಅಲ್ಲ, ಅದು ಕೇವಲ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡಿಸಿದಂತಹ ಫೋಟೋ ಶೂಟ್ ಅಷ್ಟೇ. ಅದಕ್ಕೂ ಮೀರಿ ಬೇರೆ ಏನು ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಕಮೆಂಟ್ಸ್ ಗಳನ್ನ ನೋಡಿ ನನಗೆ ಸಖತ್ತು ಶಾಕ್ ಆಗೋಯ್ತು. ಅಯ್ಯೋ, ನಾನು ಅಷ್ಟೊಂದು ದಪ್ಪ ಕಾಣಿಸ್ತಾ ಇದೀನಾ, ಪ್ರೆಗ್ನೆಂಟ್ ತರ ಕಾಣಿಸ್ತಿದ್ದೀನಾ, ಯಾಕೆ ಜನ ಹೀಗೆ ಅಂದ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ಬಿಡ್ತು ಅಂತ ಸೋನಾಲ್ ಅವರೇ ಹೇಳ್ಕೊಂಡು ತಮಾಷೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಸೋನಾಲ್ ಮೊಂಥೇರೊ ಮದುವೆ ನಂತರ ಕೂಡ ಸಿನಿಮಾಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇದೀಗ ನಟ ಕೋಮಲ್ ಅವರ ಜೊತೆಗೆ ಇವರು ರೋಲೆಕ್ಸ್ ಅನ್ನುವಂತಹ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾ ಕೂಡ ರಿಲೀಸ್‌ಗೆ ಸಜ್ಜಾಗಿದೆ. ಅದೇನೇ ಇರ್ಲಿ, ತರುಣ್ ಸುಧೀರ್ ಮತ್ತೆ ಸೋನಾಲ್ ಅವರ ಒಂದು ಜೋಡಿ ಇದೆಯಲ್ಲ, ಈ ಜೋಡಿ ಒಂಥರ ಮುದ್ದಾದ ಜೋಡಿ ಅಂತಾನೆ ಹೇಳ್ಬಹುದು. ಎಲ್ಲರಿಗೂ ಕೂಡ ಮಾದರಿ. ಎಲ್ಲೂ ಕೂಡ ಅವರಿಬ್ರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಪ್ರತಿಯೊಂದು ಫಂಕ್ಷನ್ಸ್‌ಗಳಲ್ಲೂ ಕೂಡ ಜೊತೆಯಲ್ಲೇ ಓಡಾಡ್ತಾ ಇರ್ತಾರೆ, ಜೊತೆಯಾಗಿ ಇರ್ತಾರೆ. ಅಷ್ಟೇ ಅಲ್ಲ, ಅವಾಗ ಈ ರೀತಿಯಾಗಿ ಫೋಟೋ ಶೂಟ್‌ಗಳನ್ನ ಮಾಡಿಸಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಅಭಿಮಾನಿಗಳಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಈ ಜೋಡಿ ಕೂಡ ಗುಡ್ ನ್ಯೂಸ್ ಅನ್ನ ಕೊಡ್ಲಿ, ಮನೆಗೆ ಒಬ್ಬ ಲಕ್ಷ್ಮಿ ಆದ್ರೂ ಬರ್ಲಿ, ಗಣೇಶನಾದ್ರೂ ಬರ್ಲಿ, ಒಟ್ನಲ್ಲಿ ಮುದ್ದಾದ ಮಗುವಿಗೆ ಇವರಿಬ್ರು ತಂದೆ ತಾಯಿ ಆಗ್ಲಿ ಅನ್ನೋದೇ ಇವರ ಅಭಿಮಾನಿಗಳ ಆಸೆ ಆಗಿದೆ. ಅದು ಆದಷ್ಟು ಬೇಗ ಈಡೇರ್ಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮ್ಗೇನ್ ಅನಿಸ್ತು? ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.